ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ನಗರಪೇಟೆಯಲ್ಲಿ ಆಗಿದ್ದೇನು ಇಲ್ಲಿದೆ ಒಂದು ಬೆಂಕಿ ರಿಪೋರ್ಟ್. ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಹಿಂದೂ ಕಾರ್ಯಕರ್ತರು. ಒಂದ್ ಕಡೆ ಹನುಮಾನ್ ಚಾಲೀಸಾ ಪಠಣೆ, ಮತ್ತೊಂದ್ ಕಡೆ ಹಿಂದೂ ಕಾರ್ಯಕರ್ತರು ಪೊಲೀಸರ ನಡುವೆ ವಾಗ್ವಾದ. ಚುನಾವಣೆ ಹೊತ್ತಲ್ಲಿ ಬೆಂಗಳೂರಿನ ಸದಾ ಬ್ಯುಸಿ ಪ್ಲೇಸ್ ನಗರಪೇಟೆ ಇಂಥ ದೃಶ್ಯಗಳಿಗೆ ಸಾಕ್ಷಿಯಾಯಿತು. ನಗರಪೇಟೆಯಲ್ಲಿ ದುಷ್ಕರ್ಮಿಗಳು ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಅಂಗಡಿ ಮಾಲೀಕ ಮುಕೇಶ್ ಮೇಲೆ ಹಲ್ಲೆ ಮಾಡಿದ್ರು. ಈ ಘಟನೆಯೇ ಹಿಂದೂ ಕಾರ್ಯಕರ್ತರು ರೊಚ್ಚಿಗೆ ಏಳುವಂತೆ ಮಾಡಿದೆ. ದೃಶ್ಯ 1. ಶಾಸಕ ಸುರೇಶ್ ಕುಮಾರ್ ಭೇಟಿ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮುಕೇಶ್ ಭೇಟಿಗೆ ಬಂದಿದ್ರು. ಆಗ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಅವರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗಿದ್ರು. ಆಗ ಸುರೇಶ್ ಕುಮಾರ್ ಪೊಲೀಸ್ ಜೀಪಿಗೆ ಅಡ್ಡಗಟ್ಟಿ ನಿಂತರು. ಮತ್ತೆ ಗೊಂದಲ ಸೃಷ್ಟಿಯಾಯಿತು. ದೃಶ್ಯ 2. ಶೋಭಾ ಕರಂದ್ಲಾಜೆ ವಶಕ್ಕೆ. ನಗರಪೇಟೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ್ರು. ಅಷ್ಟೊತ್ತಿಗೆ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡು ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಶೋಭಾ ಕರಂದ್ಲಾಜೆಯನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇನ್ಯಾರೋ ಬರ್ತಾರೆ ಮಕ್ಕಳಿಗೆ ಆಸಿಡ್ ಹಾಕ್ತಾರೆ, ಅವರ ಮೇಲೆ ಯಾವುದೇ ಕ್ರಮ ಆಗಲ್ಲ. ನಿನ್ನೆ ಇಲ್ಲಿ ಹನುಮಾನ್ ಚಾಲೀಸಾ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ. ತಕ್ಷಣ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವುದಕ್ಕಾಗಿ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ದೃಶ್ಯ 3. ಹನುಮಾನ್ ಚಾಲೀಸಾ ಪಠಣೆ. ಶೋಭಾ ಕರಂದ್ಲಾಜೆಯನ್ನ ವಶಕ್ಕೆ ಪಡೆಯುತ್ತಿದ್ದಂತೆ ಹಿಂದೂ ಕಾರ್ಯಕರ್ತರ ಸಿಟ್ಟು ಮುಗಿಲು ಮುಟ್ಟಿತು. ರಸ್ತೆಯಲ್ಲೇ ಕೂತು ಹನುಮಾನ್ ಚಾಲೀಸಾ ಪಠಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ದೃಶ್ಯ 4. ಸಂಸದ ತೇಜಸ್ವಿ ಸೂರ್ಯ ವಶಕ್ಕೆ. ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಸಂಸದ ತೇಜಸ್ವಿ ಸೂರ್ಯ ಸಾಥ್ ನೀಡಿದ್ರು. ಆಗ ಪೊಲೀಸರು ಬಿಜೆಪಿ ಸಂಸದರನ್ನು ವಶಕ್ಕೆ ಪಡೆದ್ರು.